ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಅವಕಾಶಗಳಲ್ಲಿ ಉತ್ತಮ ಅನುಕೂಲಗಳು ಪ್ರಾರಂಭ ಆಗ್ತವೆ. ಭೂಮಿ, ಮನೆ, ಆಸ್ತಿ ವಿಚಾರ ಅಥವಾ ಕೋರ್ಟ್ ಕೇಸ್ ವಿಚಾರ ಅಥವಾ ಇನ್ನಿತರ ಪೊಲೀಸ್ ಕೇಸ್ ಇರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಂಡು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಆದರೆ ಈ ವಿಚಾರದಲ್ಲಿ ಗಡಿಬಿಡಿಯ ನಿರ್ಧಾರಗಳು ಒಳ್ಳೆಯದಲ್ಲ. ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆಪ್ತ ಸ್ನೇಹಿತರಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಯಾರಾದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡ್ತೀನಿ ಅಂತ ಬಂದರೆ ಅದರ ಫಲಾಫಲಗಳು ಪೂರ್ಣ ರೂಪವಾಗಿ ನಿಮ್ಮ ಕೈಗೆ ಸಿಗುವವರೆಗೂ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಬುದು ಉತ್ತಮ ಅಲ್ಲ. ನಿಮ್ಮ ರಾಶಿಗೆ 7.5 ಶನಿ ದೋಷದ ಪ್ರಭಾವ ಇದೆ. ಹಿಂದೆ ಮುಂದೆ ಶತ್ರುಗಳ ಒಂದು ರೀತಿ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳ್ತಾ ಇರ್ತದೆ. ನಿಮ್ಮ ಕಾರ್ಯಗಳಿಗೆ ಅಡ್ಡಿ ಆತಂಕ ಮಾಡ್ತಕ್ಕಂಥದ್ದು, ಸಮಸ್ಯೆ ತಂದುಕೊಡ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ತಪ್ಪದೆ ಶನಿ ಭಗವಾನರ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ. ಏನು ಮಾಡ್ಕೋಬೇಕು ಶನಿ ದೋಷಕ್ಕೆ ಅಂತಂದರೆ, ಶನಿವಾರಗಳಂದು ಸೂರ್ಯೋದಯಕ್ಕೆ ಮುಂಚೆ ಶನಿ ಭಗವಾನರ ದೇವಸ್ಥಾನ ಅಥವಾ ಸೂರ್ಯಾಸ್ತದ ನಂತರ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಕೊಡೋದು, 7 ಬತ್ತಿ ದೀಪ ಹಚ್ಚೋದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡಿಸೋದು ಒಳ್ಳೆಯದು. ಇಲ್ಲಿ ದೇವಸ್ಥಾನದಲ್ಲಿ 8 ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಸ್ತೋತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೆ ವಿಶೇಷವಾಗಿ ಶನಿವಾರ ಕಪ್ಪು, ನೀಲಿ ಮತ್ತು ಕಪ್ಪು ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ವಿಶೇಷವಾಗಿ ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ಜಾಗ್ರತೆ ವಹಿಸಿ. ಸರ್ಪದೋಷದ ಪ್ರಭಾವ ಸಹ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ರಾಹು ಕಾಲದಲ್ಲಿ ಮಂಗಳವಾರ ಆಗ್ಬೋದು, ಭಾನುವಾರ ಆಗಿರ್ಬೋದು ಅಥವಾ ಶುಕ್ರವಾರ ದೇವಿ ದೇವಸ್ಥಾನಗಳಲ್ಲಿ ಕೆಂಪು ಹೂಗಳನ್ನು ಕೊಟ್ಟು ಪೂಜೆ ಮಾಡಿಸೋದು, ಇಲ್ಲ ನಿಂಬೆಹಣ್ಣಿನ ಹಾರ ಹಾಕಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮವಾಗಿರ್ತದೆ. ಈ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಉತ್ತಮ ಅಲ್ಲ. ಯಾರನ್ನೇ ನಂಬಿ ವ್ಯವಹಾರ ಮಾಡಲಿಕ್ಕೆ ಹೋದರೂ ನೆಗೆಟಿವಿಟಿ ಜಾಸ್ತಿ ಇರ್ತದೆ. ಈ ತಿಂಗಳಲ್ಲಿ ಮಗು ಜನಿಸಿದ ಸಂದರ್ಭಗಳಲ್ಲಿ ಕಾಲ ಸರ್ಪ ದೋಷದ ಸಾಧ್ಯತೆ ಇರೋದ್ರಿಂದ ಇದನ್ನು ಒಳ್ಳೆಯ ಪುರೋಹಿತರ ಹತ್ರ ಅಥವಾ ಜ್ಯೋತಿಷ್ಯರ ಹತ್ರ ತಿಳ್ಕೊಂಡು ಮಗು ಜನನ ಆದರೆ ಆ ಮಗುವಿಗೆ ಸಂಬಂಧಿಸಿದ ದೋಷಗಳ ಪರಿಹಾರಗಳನ್ನು ಮಾಡ್ಕೊಂಬೋದು ಒಳ್ಳೆಯದು. ನೀವು ಹೆಚ್ಚಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡೋದು, ಗರಿಕೆ ಪತ್ರೆ ಕೊಡ್ತಕ್ಕಂಥದ್ದು, ಗಣಪತಿ ದೇವರ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿನ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಾಲಯ, ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಯಾವುದಾದ್ರೂ ದೇವಸ್ಥಾನದ ಹತ್ರ ಅಶ್ವತ್ಥ ವೃಕ್ಷ ಇದ್ದಾಗ ಅಶ್ವತ್ಥ ವೃಕ್ಷಕ್ಕೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರ ಮಾಡಿ 12 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಅಶ್ವತ್ಥ ವೃಕ್ಷದ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ.
ಈ ಸ್ತೋತ್ರವನ್ನು ಜಪಿಸಿ. ದೂರ ದೇಶದ ಪ್ರಯಾಣಗಳಿಗೆ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ, ವಾಹನಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನಿಮ್ಮ ಅತಿ ಅಮೂಲ್ಯವಾದ ಒಡವೆ, ವಸ್ತ್ರ, ಕಾರು, ಮೊಬೈಲ್ ಇತ್ಯಾದಿ ವಿಚಾರಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ಅನಗತ್ಯವಾಗಿ ಯಾವುದೇ ವಿಚಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಬುದು ಒಳ್ಳೆಯದಲ್ಲ. ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ. ಕಪ್ಪು, ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮವಾಗಿ ಇರೋದಿಲ್ಲ. ಆದಷ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ನೀವು ಗುರುವಾರ, ಸೋಮವಾರ, ಭಾನುವಾರಗಳಂದು ನಿಮ್ಮ ವ್ಯವಹಾರಗಳಿಗೆ ಬಳಕೆ ಮಾಡ್ಕೊಂಬೋದು ಉತ್ತಮ. ಈ ದಿನಗಳಲ್ಲಿ ರಾಹುಕಾಲ, ಯಮಗಂಡ ಕಾಲಗಳನ್ನು ಬಿಟ್ಟು ಇನ್ನಿತರೆ ಶುಭ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಅದರ ಶುಭ ಫಲಗಳು ನಿಮಗೆ ಸಿಗ್ತವೆ. ನಿಮಗೆ ದಕ್ಷಿಣ ದಿಕ್ಕು ಸಹ ಶುಭಪ್ರದವಾಗಿರ್ತದೆ. ಪೂರ್ವ ದಿಕ್ಕಿನಿಂದಲೂ ನೀವು ಲಾಭಗಳನ್ನು ಪಡ್ಕೊತೀರಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.